ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮೃತಪಟ್ಟ ಅಕ್ಷತಾ ಮೂಲತಃ ಮಂಗಳೂರಿನ ಮುಲ್ಕಿ ನಿವಾಸಿ. ಶಿರಸಿ ಮೂಲದ ಹುಡುಗನ ಜೊತೆಗೆ ಅಕ್ಷತಾ ಮದುವೆಯಾಗಿದ್ದರು. ಮೃತದೇಹವನ್ನು ಶಿರಸಿಯ ಗಂಡನ ಮನೆಗೆ ರವಾನೆ ಮಾಡಲಾಗಿದ್ದು ಅಲ್ಲಿನೇ ಅಂತ್ಯಕ್ರಿಯೆ ನೆರವೇರಲಿದೆ. ದಂಪತಿ ಬೆಂಗಳೂರಿನಲ್ಲೇ ಕೆಲಸ ಮಾಡಿಕೊಂಡು ವಾಸ ಮಾಡಿಕೊಂಡಿದ್ರು. ಇಬ್ಬರು RCB ಕಪ್ ಗೆದ್ದ ಸಂಭ್ರಮವನ್ನು ಕಣ್ತುಂಬಿಕೊಳ್ಳಲು ಬಂದಿದ್ದರು. ಈ ವೇಳೆ ದುರಂತದಲ್ಲಿ ಅಕ್ಷತಾ ಮೃತಪಟ್ಟಿದ್ದಾರೆ. ನೋಡಿ, ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಅಂದರೆ ಒಂದು ಕಡೆ ಅಲ್ಲಿ ನಡೆದಂಥ ದುರಂತ, ಮತ್ತೊಂದು ಕಡೆ ಆ ದುರಂತದಲ್ಲಿ ಬಲಿಯಾಗಿರುವಂಥ ಅಕ್ಷತಾ ಅವ್ರ ಫೋಟೋವನ್ನು ತೋರಿಸ್ತಾ ಇದ್ದೀವಿ. ಈಗ ರೀಸೆಂಟಾಗಿ ಮದುವೆ ಆಗಿದ್ರಂತೆ ಪಾಪ. 1 ವರ್ಷ ಆಗಿತ್ತಂತೆ ನೋಡಿ ಮದುವೆ ಆಗಿ. RCB ಅಭಿಮಾನಿಗಳು ಇಬ್ಬರು ಕೂಡ ಗಂಡ ಹೆಂಡತಿ. ಸೊ RCB ಕಪ್ ಗೆದ್ದ ಖುಷಿಯಲ್ಲಿ ಏನು ಮಾಡಿದ್ದಾರೆ, ನಾವು ಹೋಗೋಣ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗೋಣ ಅಂತ ಹೇಳಿ ಹೋಗಿದ್ದಾರೆ. ಹೋದಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಜನ ನುಗ್ಗಿದಾಗ ಇವರು ಮುಂದೆ ಹೋಗೋಕ್ಕಾಗದೆ ಪಾಪ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಸೆಂಟ್ರಲ್ಲಿ ಇವರನ್ನು ತುಳಿದು ಮುಂದೆ ಹೋಗಿದ್ದಾರೆ. ಎಲ್ಲರೂ ಇವರು ಸತ್ತು ಹೋಗಿದ್ದಾರೆ ಪಾಪ.